ಹಲೋ ಸ್ಟೂಡೆಂಟ್ಸ್, ಈಗ ನಾನು ಈ ಸೆಷನಲ್ಲಿ ಟಾಪಿಕ್ಕು ಮಾನಿಟರ್ ಅಂತ ತಗೊಳ್ತಾ ಇದ್ದೀನಿ. ಮಾನಿಟರ್ ವಿಚ್ ಈಸ್ ಆನ್ ಔಟ್ಪುಟ್ ಡಿವೈಸ್. ಇಟ್ ಈಸ್ ದಿ ಕಾಮನ್ ಪೆರಿಫೆರಲ್ ಅಂತಂದರೆ ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂತ. ಇನ್ಪುಟ್ ಔಟ್ಪುಟ್ಟಲ್ಲಿ ಮಾನಿಟರು ಔಟ್ಪುಟ್ ಡಿವೈಸ್. ಇನ್ ಕಂಪ್ಯೂಟರ್ ಇಟ್ ಈಸ್ ಗ್ರಾಫಿಕ್ ಡಿಸ್ಪ್ಲೇ ಡಿವೈಸ್. ಏನಕ್ಕೆ ಗ್ರಾಫಿಕ್ ಡಿಸ್ಪ್ಲೇ ಡಿವೈಸ್ ಅಂದರೆ ಅದು ಟಿ ವಿ ಸ್ಕ್ರೀನ್ ಥರ ಇರುತ್ತೆ. ನೀವು ಇಲ್ಲಿ ಲ್ಯಾಪ್ಟಾಪ್ ಸ್ಕ್ರೀನ್ ಏನು ನೋಡ್ತಾ ಇದ್ದೀರಾ, ದಿಸ್ ಲ್ಯಾಪ್ಟಾಪ್ ಸ್ಕ್ರೀನ್, ದಿಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಲುಕಿಂಗ್ ಲೈಕ್ ಎ ಟಿ ವಿ ಸ್ಕ್ರೀನ್ ಅಲ್ವಾ. ಟಿ ವಿ ಸ್ಕ್ರೀನ್ ಥರ ಕಾಣ್ತಿದೆ. ಅದರಲ್ಲಿ ಚಾನಲ್ಸ್ ಬರ್ತಾ ಇಲ್ಲ. ಇದರಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದೆ. ನಾನು ಅಪ್ಲಿಕೇಶನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇಂಟರ್ನೆಟ್ ಕನೆಕ್ಟಿವಿಟಿ ಇರೋದ್ರಿಂದ ಇಲ್ಲಿ ವೆಬ್ಸೈಟ್ಸ್ನ ಆಕ್ಸೆಸ್ ಮಾಡ್ತಿದ್ದೀನಿ. ಈ ಕಂಪ್ಲೀಟ್ ಏನಿದು ಒಂದು ಸೆಕ್ಷನ್ ನೋಡ್ತಾ ಇದ್ದೀರಾ, ದಿಸ್ ಈಸ್ ನಥಿಂಗ್ ಬಟ್ ಎ ಮಾನಿಟರ್ ಸ್ಕ್ರೀನ್. ಇದು ಲ್ಯಾಪ್ಟಾಪ್ದು ಮಾನಿಟರ್ ಸ್ಕ್ರೀನು. ಅದೇ ರೀತಿ ನೀವು ನಿಮ್ಮ ಒಂದು ಪಿ ಸಿದು ಮಾನಿಟರ್ ಸ್ಕ್ರೀನ್ ನೋಡಬೇಕಂದ್ರೆ ನಿಮಗೆ ಇದು ಲ್ಯಾಬ್ ಸಿಸ್ಟಮ್ಸ್ ಮಾನಿಟರ್ಸು. ಟಿ ವಿ ಥರ ಏನು ಕಾಣಿಸ್ತಾ ಇದೆ, ದಿಸ್ ಈಸ್ ನಥಿಂಗ್ ಬಟ್ ದಿ ಮಾನಿಟರ್. ಇದೇ ಈ ಸೆಷನ್ದು ಟಾಪಿಕ್. ನೀವು ನೋಡ್ತಾ ಇರ್ಬೋದು, ಕೀಬೋರ್ಡ್ ಇದೆ, ಮೌಸ್ ಇದೆ, CPU ಇದೆ. ಇದು ಮಾನಿಟರ್. ಈ ಮಾನಿಟರ್ ಡಿವೈಸು ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು CRT ಮಾನಿಟರ್, ತುಂಬ ಹಿಂದೆ ಯೂಸ್ ಮಾಡ್ತಾ ಇದ್ರು ಓಲ್ಡ್ ಟಿ ವಿ ಟೆಕ್ನಾಲಜಿಲಿ ಮತ್ತು ಓಲ್ಡ್ ಕಂಪ್ಯೂಟರ್ ಸಿಸ್ಟಮ್ಸಲ್ಲಿ CRT ಮಾನಿಟರ್ಸ್, ಕ್ಯಾಥೋಡ್ ರೇ ಟ್ಯೂಬ್ ಮಾನಿಟರ್ಸ್ ಅಂತ ಉಪಯೋಗಿಸ್ತಾ ಇದ್ರು. ನೆಕ್ಸ್ಟು ಬಂದಿದ್ದು LCD ಟೆಕ್ನಾಲಜಿ. ಅದಾದಮೇಲೆ ಬಂದಿದ್ದು LED ಟೆಕ್ನಾಲಜಿ. ಈ ಡಿಸ್ಪ್ಲೇಸ್ಗಳು ಏನಿದೆ, ಇದು ಚೆನ್ನಾಗಿದ್ರೆ ಕ್ವಾಲಿಟಿ ನಮಗೆ ಪ್ರೋಗ್ರಾಮ್ಸ್ಗಳು ಟಿ ವಿನಲ್ಲೂ ಚೆನ್ನಾಗಿ ಕಾಣುತ್ತೆ, ಕಂಪ್ಯೂಟರ್ ಮೇಲೂ ಡಿಸ್ಪ್ಲೇ ಚೆನ್ನಾಗಿ ಬರುತ್ತೆ. ನಿಮ್ಮ ಸ್ಮಾರ್ಟ್ಫೋನಲ್ಲೂ ಅಷ್ಟೇ ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿರಬೇಕು. ಸೊ ಮಾನಿಟರ್ ಡೆಫಿನಿಷನ್ ನೋಡ್ತಾ ಹೋದರೆ, ಇಟ್ಸ್ ಎ ಕಾಮನ್ ಪೆರಿಫೆರಲ್ ಇನ್ ಕಂಪ್ಯೂಟರ್ ವಿಚ್ ಈಸ್ ಎ ಗ್ರಾಫಿಕ್ ಡಿಸ್ಪ್ಲೇ ಡಿವೈಸ್ ಅಂತ ನೋಡ್ತಾ ಇದ್ದೀವಿ. A monitor or display is an electronic visual display for computers. ನಿಮ್ಮ ಮೊಬೈಲ್ ಎಕ್ಸಾಂಪಲ್ ತೊಗೊಂಡ್ರೆ, ನಿಮ್ಮ ಮೊಬೈಲ್ ಸ್ಕ್ರೀನ್ ಆ ಡಿಸ್ಪ್ಲೇ ಏನಿದೆ ಅದು ಕ್ವಾಲಿಟಿ ಚೆನ್ನಾಗಿರಬೇಕು. ಅದನ್ನು ಡಿಸ್ಪ್ಲೇ ಡಿವೈಸ್. ಈ ಸ್ಕ್ರೀನ್ನ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಥವಾ VDU ಅಂತ ಕರೀತಾರೆ. ಇಟ್ಸ್ ಆನ್ ಎಲೆಕ್ಟ್ರಾನಿಕ್ ವಿಜುವಲ್ ಡಿಸ್ಪ್ಲೇ ಫಾರ್ ಕಂಪ್ಯೂಟರ್ಸ್. Graphic display is made up of a series of serial dots or picture element whose pattern produces images. ಇಲ್ಲಿ ನೀವೇನು ಕಾಣಿಸ್ತಾ ಇದೆ ನಿಮಗೆ ಈ ಒಂದು ಸ್ಕ್ರೀನು, ಈ ಮಾನಿಟರ್ ಸ್ಕ್ರೀನು, ಇದು ಈಚ್ ಆ್ಯಂಡ್ ಎವ್ರಿ ಡಾಟ್ ವಿಚ್ ಈಸ್ ಪ್ರೆಸೆಂಟ್ ಬಿಹೈಂಡ್ ದಿಸ್ ಗ್ಲೋಯಿಂಗ್ ಸ್ಕ್ರೀನ್. ಇದು ನಿಮಗೆ ಕಲರ್ಫುಲ್ಲಾಗಿ ತುಂಬ ಬ್ರೈಟಾಗಿ ಈ ಸ್ಕ್ರೀನ್ ಕಾಣಿಸ್ತಿದೆ. ನಮ್ಮ ಟಿ ವಿನಲ್ಲೂ ಹಾಗೆ ಕಾಣಿಸುತ್ತೆ. ರೀಸನ್ ಬಿಹೈಂಡ್ ದಿಸ್ ಈಸ್ ಆ್ಯಕ್ಚುಲಿ ಇಟ್ಸ್ ಎ ಕಲೆಕ್ಷನ್ ಆಫ್ ಡಾಟ್ಸ್ ಆರ್ ದಿ ಪಿಕ್ಚರ್ ಎಲಿಮೆಂಟ್ಸ್. ಬ್ರೈಟ್ ಡಾಟ್ಸ್ದು ಕಲೆಕ್ಷನ್ನು ಒಂದು ಡಾಟ್ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಕಲೆಕ್ಷನ್ ಆಫ್ ಡಾಟ್ಸ್ ಏನು ಮಾಡುತ್ತೆ, ಇಟ್ ಕ್ರಿಯೇಟ್ಸ್ ಎ ಇಮೇಜ್ ಆಫ್ ಪಿಕ್ಚರ್ ಆನ್ ಅವರ್ ಐ. ಈವನ್ ವಿಡಿಯೋಗಳು, ಟಿ ವಿ ಪ್ರೋಗ್ರಾಮ್ಸ್ಗಳು ಅದು ಹೇಗೆ ಆ ಟಿ ವಿ ಮೇಲೆ ಒಂದು ಸಾಲಿಡ್ ಸ್ಟೇಟಲ್ಲಿ ಕಾಣಿಸುತ್ತೆ ಅಂತಂದರೆ, ಆ್ಯಕ್ಚುಲಿ ಅದು ಕಲೆಕ್ಷನ್ ಆಫ್ ಪಿಕ್ಚರ್ ಎಲಿಮೆಂಟ್ಸ್ ಆರ್ ದಿ ಡಾಟ್ಸ್ ಕಂಟಿನ್ಯೂಸ್ ವೈಬ್ರೇಷನ್ ಮೋಡಲ್ಲಿರುತ್ತೆ. ನಮ್ಮ ಐಸು ಅದನ್ನು ಡಿಟೆಕ್ಟ್ ಮಾಡ್ದೇನೆ, ಅಲ್ಲಿ ಒಂದು ಕ್ಯಾರೆಕ್ಟರು ಕೂತ್ಕೊಂಡಿದೆ, ಆ ಒಂದು ಕ್ಯಾರೆಕ್ಟರು ನಿಂತಿದೆ, ಈ ಕ್ಯಾರೆಕ್ಟರು ಮಾತಾಡ್ತಿದೆ, ಮೂಮೆಂಟೇ ಇಲ್ಲದೆ ಇರೋ ಹಾಗೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಈ ಎಲ್ಲ ವಿಡಿಯೋಗಳು ಇರ್ಬೋದು, ಯಾವುದೇ ಡಿಸ್ಪ್ಲೇ ಡಿವೈಸ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋದಿರ್ಬೋದು, ಕಂಟಿನ್ಯೂಸ್ ವೈಬ್ರೇಷನ್ ಮೋಡಲ್ಲಿರುತ್ತೆ. ನಮ್ಮ ಐಸು ಡಿಟೆಕ್ಟ್ ಮಾಡದೇ ಇರೋದ್ರಿಂದ ಅದು
ಈ ರೀತಿ ಒಂದು ಸ್ಟಿಲ್ ಪಿಕ್ಚರ್ ಥರ ನಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಇಟ್ಸ್ ಮೇಡ್ ಅಪ್ ಆಫ್ ಪಿಕ್ಸೆಲ್ಸ್ ಹೂಸ್ ಪ್ಯಾಟ್ರನ್ ಪ್ರೊಡ್ಯೂಸಸ್ ಇಮೇಜಸ್ ಅಷ್ಟೇ. ಈ ಸ್ಕ್ರೀನ್ ಮೇಲೂ ಅಷ್ಟೇ ಇದೇ ಒಂದು ಇಮೇಜ್ ಅಂತ ಅಂದ್ಕೊಳ್ಳಿ. ನಿಮಗೆ ಏನು ಕಾಣಿಸ್ತಾ ಇದೆ ಬಾಕ್ಸು, ಈ ಮಾನಿಟರ್ ಡೆಫಿನಿಷನ್ ಇದೆಯಲ್ಲ, ಈ ಇಮೇಜ್ ಏನು ಕಾಣಿಸ್ತಾ ಇದೆ, ದಿಸ್ ಇಮೇಜ್ ಇಟ್ಸ್ ಎ ಕಲೆಕ್ಷನ್ ಆಫ್ ಪಿಕ್ಸೆಲ್ಸ್. ಕಲೆಕ್ಷನ್ ಆಫ್ ಪಿಕ್ಸೆಲ್ಸ್ ಫೈನಲಿ ಪ್ರೊಡ್ಯೂಸ್ ಆನ್ ಇಮೇಜ್. ಕಂಪ್ಯೂಟರ್ ಮೇಲೆ ನಾವೇನು ಫೋಟೋಗಳು ನೋಡ್ತೀವಿ, ಇಟ್ಸ್ ಎ ಕಲೆಕ್ಷನ್ ಆಫ್ ಸ್ಮಾಲ್ ಡಾಟ್ಸ್ ಅಷ್ಟೇ. ಆ ಡಾಟ್ಸು ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಅದು ಆ ಬೇಸಿಸ್ ಮೇಲೆ ಯು ಹ್ಯಾವ್ 3 ಮೇನ್ ಕ್ಯಾಟಗರೀಸ್ ದಟ್ ಯು ಕ್ಯಾನ್ ಸಿ ಹಿಯರ್. CRT monitors, that is cathode ray tube monitors, LCD monitors, LED monitors, plasma displays. ಈಗಂತೂ ಹೈ ಡೆಫಿನಿಷನ್ ಟಿವಿ ಅಂತ ಕೇಳಿರ್ತೀರ ನೀವು. HD ಡಿಸ್ಪ್ಲೇಸ್ ಅಂತ ಬಂದಿದೆ. ಹೈ ಕ್ವಾಲಿಟಿ ಪಿಕ್ಚರ್ಸ್ನ ಡಿಸ್ಪ್ಲೇಸು ಕೊಡುತ್ತೆ. ಈವನ್ ಯುವರ್ ಮೊಬೈಲ್ ಫೋನ್ಸ್ ಆಲ್ಸೋ. ದಿಸ್ ಇಸ್ ದಿ, ಈ ರೀತಿ ನೋಡಿರ್ತೀರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ, ಇಮೇಜ್ ಸೈಜು ಈ ರೀತಿ ಇರಬೇಕು ಅಂತ. ಆ್ಯಕ್ಚುಲಿ ಅದು ಇಮೇಜ್ ಸೈಜ್ ಅಲ್ಲ, ಪಿಕ್ಸೆಲ್ ಸೈಜು. ಆ ಒಂದು ಪಿಕ್ಸೆಲ್ಸೇ ಮಾನಿಟರ್ ಮೆಷರ್ಮೆಂಟ್ಗೆ ಯೂಸ್ ಮಾಡ್ತೀವಿ. 1024x768. ಹಾರಿಜಾಂಟಲಿ ಇಷ್ಟು ಪಿಕ್ಚರ್ ಎಲಿಮೆಂಟ್ಸ್ ಇರಬೇಕು. ಅಂದರೆ ಇದು ಒಂದು ಗ್ರಾಫ್ ಪೇಪರ್ ಅಂತ ತಗೊಂಡ್ರೆ ಇಲ್ಲಿ ಪಿಕ್ಸೆಲ್ಸು ಈ ಫಾರ್ಮ್ಯಾಟಲ್ಲಿ ಬಂದು ವೈ ಆಕ್ಸಿಸಲ್ಲೂ ಪಿಕ್ಸೆಲ್ಸು ಇಷ್ಟು ಇರಬೇಕು. ಆ ಬೇಸಿಸ್ ಮೇಲೆ ನಾವು ಈವನ್ ಕಂಪ್ಯೂಟರ್ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಕಾದ್ರೂ ನಾವು ರೆಸಲ್ಯೂಷನ್, ನಿಮ್ಗೆ ಯಾವ ರೆಸಲ್ಯೂಷನಲ್ಲಿ ಬೇಕು ಮಾನಿಟರ್ ಅಂತ ಕೇಳ್ತಾರೆ. ಸೊ ಆಗ ನಾವು ಈ ಒಂದು ನಂಬರ್ ಹೇಳಬೇಕಾಗತ್ತೆ. ಈ ರೀತಿ ಲಿಸ್ಟ್ ಆಫ್ ನಂಬರ್ಸ್ ಇರುತ್ತೆ. ಹೈ ಎಂಡ್ ಮಾಡೆಲ್ಸ್ ಕ್ಯಾನ್ ಡಿಸ್ಪ್ಲೇ 1280x1024 ಪಿಕ್ಸೆಲ್ಸ್. ಈ ಹಾರಿಜಾಂಟಲ್ ಎಷ್ಟು ಪಿಕ್ಚರ್ ಎಲಿಮೆಂಟ್ಸ್ ಡಿಸ್ಪ್ಲೇ ಆಗುತ್ತೆ, ಈ ವೈ ಆಕ್ಸಿಸ್ ಅಲ್ಲಿ ವರ್ಟಿಕಲ್ ಆಗಿ ಎಷ್ಟು ಪಿಕ್ಚರ್ ಎಲಿಮೆಂಟ್ಸ್ ಡಿಸ್ಪ್ಲೇ ಆಗುತ್ತೆ, ಆ ಬೇಸಿಸ್ ಮೇಲೆ ಇದು ಡಿಸೈಡ್ ಆಗುತ್ತೆ. ಸ್ಮಾಲರ್ ಡಾಟ್ ಪಿಕ್ಚರ್ಸ್ ಮೀನ್ಸ್ ಪಿಕ್ಸೆಲ್ಸ್ ಕ್ಯಾನ್ ಕ್ಲೋಸ್ಲಿ ಸ್ಪೇಸ್ಡ್ ವಿಚ್ ವಿಲ್ ಈಲ್ಡ್ ಎ ಶಾರ್ಪರ್ ಇಮೇಜ್. ಆ ಪಿಕ್ಸೆಲ್ಸ್ ಅಥವಾ ಪಿಕ್ಚರ್ ಎಲಿಮೆಂಟ್ಸ್, ಅದೇನು ಬ್ರೈಟ್ ಡಾಟ್ಸ್, ನಿಮ್ಮ ಮೈಂಡಲ್ಲಿ ಈಗ ಪಿಕ್ಸೆಲ್ ಅಥವಾ ಪಿಕ್ಚರ್ ಎಲಿಮೆಂಟ್ಸ್ ಅಂದರೆ ಏನು ಅಂತ ಅರ್ಥ ಆಗದಿದ್ರೆ ಬ್ರೈಟ್ ಡಾಟ್ಸ್ ಅಂತ ಅಂದ್ಕೊಳ್ಳಿ. ಆ ಬ್ರೈಟ್ ಡಾಟ್ಸ್ ಮಧ್ಯೆ ಜಾಸ್ತಿ ಗ್ಯಾಪ್ ಇರಬಾರ್ದು. ಎಷ್ಟು ಕಾಂಪ್ಯಾಕ್ಟ್ನೆಸ್ ಇರುತ್ತೋ ಅಷ್ಟು ಬ್ರೈಟ್ ಆಗಿ ನಿಮಗೆ ಇಮೇಜಸ್ಸು ಡಿಸ್ಪ್ಲೇಸ್ ಮೇಲೆ ಬರುತ್ತೆ. ಅಲ್ಲಿ ಗ್ಯಾಪ್ ಜಾಸ್ತಿ ಆದರೆ, ಲೂಸ್ ಕಾಂಟ್ಯಾಕ್ಟ್ ಅಮಾಂಗ್ ಪಿಕ್ಸೆಲ್ಸ್ ಇದ್ದರೆ ಅದು ಬ್ರೈಟ್ನೆಸ್ಸು ಹೊರಟೋಗುತ್ತೆ ಆ ಡಿಸ್ಪ್ಲೇನಲ್ಲಿ. ಇಮೇಜು ನಮಗೆ ಬ್ಲರ್ರಾಗಿ ಕಾಣಿಸುತ್ತೆ, ಕ್ಲಾರಿಟಿ ಇರಲ್ಲ, ನಮಗೆ ಆ ವಿಡಿಯೋ ಅಥವಾ ಪಿಕ್ಚರ್ ವ್ಯೂ ಮಾಡೋಕ್ಕೆ ಇಷ್ಟ ಆಗಲ್ಲ. ಏನಕ್ಕೆ ಅಂತಂದರೆ ಬಿಕಾಸ್ ಆಫ್ ದಿ ಗ್ಯಾಪ್ ಬಿಟ್ವೀನ್ ದೋಸ್ ಪಿಕ್ಚರ್ ಎಲಿಮೆಂಟ್ಸ್ ಆರ್ ದಿ ಪಿಕ್ಸೆಲ್ಸ್. ದಿಸ್ ಈಸ್ ದಿ ರೆಸಲ್ಯೂಷನ್. ಎಷ್ಟು ಡೆನ್ಸ್ ಆಗಿ ಪ್ಯಾಕ್ ಆಗಿದೆ ಪಿಕ್ಸೆಲ್ಸ್ ಅಂತ ಹೇಳೋದೆ ರೆಸಲ್ಯೂಷನ್. ಹಾರಿಜಾಂಟಲಿ ಇಲ್ಲಿ ಎಷ್ಟು ನಂಬರ್ ಆಫ್ ಪಿಕ್ಸೆಲ್ಸ್ ಜಾಸ್ತಿ ಇರುತ್ತೋ ಅಷ್ಟು ಬ್ರೈಟ್ ಆಗಿ ಕಾಣಿಸುತ್ತೆ. ನೀವು ಈ ಮಾನಿಟರ್ ಸ್ಕ್ರೀನಲ್ಲಿ ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಸ್ಪ್ಲೇ ಸೆಟ್ಟಿಂಗ್ಸ್ಗೆ ಹೋದ್ರೆ ನಿಮಗೆ ಡಿಸ್ಪ್ಲೇ ರೆಸಲ್ಯೂಷನ್ ಅಂತ ನಿಮ್ಮ ಲ್ಯಾಪ್ಟಾಪ್ ಅಥವಾ PC-ಗಳಲ್ಲಿ ಸಿಗುತ್ತೆ. ಇಲ್ಲಿ 1366x768 ರೆಕಮೆಂಡೆಡ್ ಅಂತ ಇದೆ. ಅಂದರೆ ಈ ಲ್ಯಾಪ್ಟಾಪ್ ಸ್ಕ್ರೀನ್ಗೆ, ಮಾನಿಟರ್ ಸ್ಕ್ರೀನ್ಗೆ ದಿಸ್ ಈಸ್ ದಿ ರೆಕಮೆಂಡೆಡ್ ರೆಸಲ್ಯೂಷನ್. ಹಾರಿಜಾಂಟಲಿ 1366 ಪಿಕ್ಸೆಲ್ಸ್ ಅಥವಾ ಪಿಕ್ಚರ್ ಎಲಿಮೆಂಟ್ಸ್ ಇರಬೇಕು, ವರ್ಟಿಕಲಿ 768 ಪಿಕ್ಚರ್ ಎಲಿಮೆಂಟ್ಸ್ ಇರಬೇಕು. ಅಥವಾ ನಾನು ಇದು ಯಾವುದಾರೋ ಒಂದು ಸ್ಮಾಲ್ ಸೈಜ್ಗೂ ತಗೋಬೋದು. ಇದನ್ನು ಈ ರೀತಿನೂ ನಾನು ಮಾಡ್ಕೋಬೋದು. ಕೀಪ್ ಚೇಂಜಸ್ ಅಂತ ಕೊಟ್ಟಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ ಗ್ಯಾಪ್ ಇದೆ ನೋಡಿ, ಬ್ಲ್ಯಾಕ್ ಸ್ಕ್ರೀನ್ ಇದೆ. ಅಂದರೆ ಮಾನಿಟರ್ ಸ್ಕ್ರೀನ್ದು ಡೆಸ್ಕ್ಟಾಪು ಕರ್ಸರ್ ಇಲ್ಲಿ ಮೇಲೆ ಹೋಗ್ತಾನೆ ಇಲ್ಲ. ಈ ಪೋರ್ಷನ್ನು ಬ್ಲ್ಯಾಕ್ ಇದೆ. ಆಗಲೇ ಇಲ್ಲೆಲ್ಲ ಫಿಲ್ ಆಗಿತ್ತು, ಯಾಕಂದರೆ ನಾನು ಆ ರೀತಿ ಡಿಸ್ಪ್ಲೇನ ಚೂಸ್ ಮಾಡಿಕೊಂಡೆ. ಈಗ ಮತ್ತೆ ನಾನು ಒರಿಜಿನಲ್ ಹೇಗಿತ್ತು ಅದಕ್ಕೆ ಬರ್ತೀನಿ. ಡಿಸ್ಪ್ಲೇ ಸೆಟ್ಟಿಂಗ್ಸ್,
ಇಲ್ಲಿ 1280x600 ರೆಸಲ್ಯೂಷನ್ಗೆ ಅಷ್ಟು ಬರುತ್ತೆ. ರೆಕಮೆಂಡೆಡ್ ಏನು ಈ ಲ್ಯಾಪ್ಟಾಪ್ಗೆ ಇದು. ಡಿಸ್ಪ್ಲೇ ಓರಿಯೆಂಟೇಷನ್ ಪೋರ್ಟ್ರೈಟ್ ಫಾರ್ಮಲ್ಲಿ ಇರಬೇಕಾ, ಲ್ಯಾಂಡ್ಸ್ಕೇಪ್ ಫಾರ್ಮಲ್ಲಿ ಇರಬೇಕಾ, ಅದನ್ನು ನಾವು ಸೆಟ್ ಮಾಡ್ಕೋಬೋದು. HD ಕಲರ್ ಆರ್ ಹೈ ಡೆಫಿನಿಷನ್ ಕಲರ್, ಯಾವ ಕಲರ್ ಬೇಕೋ HD ಕಲರ್ ಸೆಟ್ಟಿಂಗ್ಸ್. ಅದು ಆ ಬ್ರೈಟ್ನೆಸ್ ಆಫ್ ದಿ ಡಿಸ್ಪ್ಲೇ ನೋಡಿ ಜಾಸ್ತಿ ಬ್ರೈಟ್ ಆಗ್ತಾ ಇದೆ. ನಾನು ಇದು ಕ್ಲಿಕ್ ಮಾಡಿದ ಹಾಗೆ ಅದು ಚಾರ್ಜಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ ನಾವು ಜಾಸ್ತಿ ಬ್ರೈಟ್ನೆಸ್ ಇಟ್ಕೊಂಡ್ರೆ, ಜಸ್ಟ್ ಲೈಕ್ ಯುವರ್ ಸ್ಮಾರ್ಟ್ಫೋನ್. ಈಗ ಅಬ್ಸರ್ವ್ ಮಾಡ್ಬೋದು ಇಲ್ಲೆಲ್ಲಾನು ಡಿಸ್ಪ್ಲೇ ಇಲ್ಲೂ ಫಿಲ್ ಆಗಿದೆ. ಸೊ ಈ ಲ್ಯಾಪ್ಟಾಪ್ಗೆ ಏನು ರೆಕಮೆಂಡೆಡ್ ರೆಸಲ್ಯೂಷನ್ ಇತ್ತು ಅದನ್ನು ನಾನು ಅಪ್ಲೈ ಮಾಡಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ರೆಸಲ್ಯೂಷನ್. You can observe here until 21st century most monitors were CRT but they have been phased out for LCD monitors. ಆ ಒಂದು ಟೈಮ್ನಲ್ಲಿ 1990s 2000 ತನಕನೂ CRT ಮಾನಿಟರ್ಸೇ ಉಪಯೋಗಿಸ್ತಾ ಇದ್ರು. ನೆಕ್ಸ್ಟು LCD ಮಾನಿಟರ್ಸ್ ಅಂತ ಬಂದಿದ್ದು, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಮಾನಿಟರ್ಸ್ ಅಂತ. ಇದು ಕ್ಯಾಥೋಡ್ ರೇ ಟ್ಯೂಬ್ ಮಾನಿಟರ್ಸ್ ಅಂತ. ದೇ ಆರ್ ಕ್ಯಾಟಗರೈಸ್ಡ್ ಬೈ ಕಲರ್ ಔಟ್ಪುಟ್. CRT ಡಿಸ್ಪ್ಲೇಸು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು, ಕಂಪ್ಯೂಟರ್ಸು TV ಸ್ಕ್ರೀನ್ಸ್ ಎರಡೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಯಾಕಂದರೆ ಎರಡು ಈ ಒಂದು CRT ಟೆಕ್ನಾಲಜಿ ಮೇಲೆ ವರ್ಕ್ ಆಗ್ತಿತ್ತು. ನೆಕ್ಸ್ಟು ಈ CRTನಲ್ಲಿ ಶ್ಯಾಡೋ ಮಾನಿಟರ್ಸ್ ಅಂತ ಯೂಸ್ ಮಾಡಿ ಕಲರ್ TVs ಅಥವಾ ಕಲರ್ ಮಾನಿಟರ್ಸ್, ಕಲರ್ ಕಂಪ್ಯೂಟರ್ಸ್ ಬಂದಿದ್ದು. ಮಾನಿಟರ್ಸ್ ಕನೆಕ್ಟ್ಸ್ ಟು ದಿ ವಿಡಿಯೋ ಕಾರ್ಡ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. ವಿಡಿಯೋ ಕಾರ್ಡ್ ಅಂತ ಇರುತ್ತೆ ಸಿಸ್ಟಮಲ್ಲಿ, ಅದಕ್ಕೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಮಾಡೋಕ್ಕೆ ಯು ಹ್ಯಾವ್ ಮಾನಿಟರ್ ಪೋರ್ಟ್ ಇರುತ್ತೆ ಸಿಸ್ಟಮ್ಸಲ್ಲಿ, ಆ ಮಾನಿಟರ್ ಪೋರ್ಟ್ಗೆ ಕನೆಕ್ಟ್ ಆಗುತ್ತೆ. ದೀಸ್ ಆರ್ ದಿ ಟೂ ಟೈಪ್ಸ್. ಮೊನೋಕ್ರೋಮ್ ಡಿಸ್ಪ್ಲೇಸ್ ಟೂ ಕಲರ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಡಿಸ್ಪ್ಲೇಸ್ ಇದು ಗ್ರೇ ಸ್ಕೇಲ್ ಡಿಸ್ಪ್ಲೇಸ್ capable of displaying different shades of gray, can display anywhere from 16 to over 1 million different colors, sometimes called RGB monitors. RGB ಅಂದರೆ ರೆಡ್ ಗ್ರೀನ್ ಬ್ಲೂ. ನಮಗೆ ಯಾವುದೇ ಕಲರ್ ಬೇಕು ಅಂತಂದರೆ ವಿ ನೀಡ್ ಟು ಮಿಕ್ಸ್ ಅಪ್ ದಿ 3 ಪ್ರೈಮರಿ ಆರ್ ಬೇಸಿಕ್ ಕಲರ್ಸ್ ಲೈಕ್ ರೆಡ್, ಗ್ರೀನ್ ಆ್ಯಂಡ್ ಬ್ಲೂ. ಇದು ಯಾವ ಒಂದು ಕ್ವಾಂಟಿಟಿನಲ್ಲಿ ನಾವು ಮಿಕ್ಸಪ್ ಮಾಡ್ತೀವಿ ಆ ಬೇಸಿಸ್ ಮೇಲೆ ನ್ಯೂ ಕಲರ್ಸ್ ಜನ್ರೇಟ್ ಆಗ್ತಾ ಹೋಗುತ್ತೆ. ಸೊ ಅದೇ ನಮಗೆ ಈಗ ನಾವೇನು ಯಾವ್ದಾರೋ ಮೂವಿ ವಾಚ್ ಮಾಡ್ತಿದ್ರೆ, ಪ್ರೋಗ್ರಾಮ್ಸ್ ನೋಡ್ತಿದ್ರೆ, ಕಂಪ್ಯೂಟರ್ ಮೇಲೆ ಇಮೇಜಸ್ ನೋಡಿದರೆ ಅವ್ರು ಹಾಕಿರೋ ಅದು ಏನು ಕ್ಲಾತ್ ಇದೆ ಅದರದ್ದು ಕಲ್ಲರ್ ಏನಿದೆ, ಅಥವಾ ಅಲ್ಲೇನಾದ್ರು ಇಮೇಜ್ ಇದ್ದರೆ ಅದ್ರ ಕಲ್ಲರ್ ಏನಿದೆ, ಈಗ ಮೆಜೆಂಟಾ ಕಲರ್ ಇರ್ಬೋದು ಅಥವಾ ಲ್ಯಾವೆಂಡರ್ ಕಲರ್ ಇರ್ಬೋದು, ಅದು ಈ ಒಂದು combination of mixture of these primary colors in some quantity ಅದು ಡಿಸ್ಪ್ಲೇ ಆಗುತ್ತೆ. ಈ ಒಂದು ಬೇಸಿಕ್ ಕಲರ್ಸ್ ಇಲ್ಲದೇ ಬೇರೆ ಯಾವ ಕಲರ್ಸು ಎಕ್ಸಿಸ್ಟ್ ಆಗಲ್ಲ. ಇಟ್ ಈಸ್ ಪ್ರೂವ್ಡ್ ಫ್ರಮ್ ದಿ ಫಿಸಿಕ್ಸ್ ರಿಸರ್ಚ್. ಸೊ ಆ ಒಂದು ಟೆಕ್ನಿಕ್ ಮೇಲೆ ಈ ಮಿಲಿಯನ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಏನು ಡಿಸ್ಪ್ಲೇ ಆಗುತ್ತೆ, ದಟ್ ಈಸ್ ಬೇಸ್ಡ್ ಆನ್ ದೀಸ್ 3 ಬೇಸಿಕ್ ಕಲರ್ಸ್ ರೆಡ್, ಗ್ರೀನ್ ಆ್ಯಂಡ್ ಬ್ಲೂ. ಅದಕ್ಕೆ ಇದನ್ನು RGB ಮಾನಿಟರ್ಸ್ ಅಂತ ಹೇಳ್ತಾರೆ. ಇಟ್ ಕ್ಯಾನ್ ಡಿಸ್ಪ್ಲೇ ಎನಿವೇರ್ ಫ್ರಮ್ 16 to over 1 million different colors. CRT computer display, it can display 60s through 80s. Before color monitors ಬರಕ್ಕಿಂತ ಮುಂಚೆ ಈ CRT monitors ಉಪಯೋಗಿಸ್ತಾ ಇದ್ರು. They are still widely used in applications such as computerized cash register systems. ಈ ರೀತಿ ಇತ್ತು
ನೀವು ನೋಡ್ಬೋದು. ಈಗ ನಿಮಗೆ ಈ ಥರ ನೋಡೋದಕ್ಕೆ ಸಿಗೋದಿಲ್ಲ. ಮೋನೋಕ್ರೋಮ್ ಕಂಪ್ಯೂಟರ್ ಅಥವಾ CRT ಮಾನಿಟರ್ಸ್ ಈ ಒಂದು ಫಾರ್ಮ್ಯಾಟಲ್ಲಿ ಇತ್ತು. ಹಿಂದೆ ಟಿವಿನೂ ಈ ಒಂದು ಹ್ಯೂಜ್ ಸೈಜಲ್ಲಿ ಇದೇ ರೀತಿ ಇತ್ತು. ಗ್ರೇಸ್ಕೇಲ್ ಮಾನಿಟರ್ಸ್ ದೀಸ್ ಆರ್ ದಿ ಗ್ರೇಸ್ಕೇಲ್ ಮಾನಿಟರ್ಸ್. ನಿಮ್ಗೇನಿಲ್ಲಿ ಕಾಣಿಸ್ತಾ ಇದೆ ಇದು ಕಲರ್ ಮಾನಿಟರ್ಸ್. ಇಟ್ ಈಸ್ ಬೇಸ್ಡ್ ಆನ್ ರೆಡ್, ಗ್ರೀನ್ ಆ್ಯಂಡ್ ಬ್ಲೂ ಬೇಸಿಕ್ ಕಲರ್ಸು. ಈಚ್ ಪಿಕ್ಸೆಲ್ ಇನ್ಕ್ಲೂಡ್ಸ್ ದೀಸ್ 3 ಬೇಸಿಕ್ ಕಲರ್ಸ್. ನಾನು ಆಗಲೇ ಹೇಳಿದೆ ವಾಟ್ ಆರ್ ಪಿಕ್ಸೆಲ್ಸ್ ಆರ್ ಪಿಕ್ಚರ್ ಎಲಿಮೆಂಟ್ಸ್ ಅಂತ. ಈ 3 ಕಾಂಬಿನೇಷನ್ನು ಅದರಲ್ಲಿರುತ್ತೆ ಇನ್ ದಿ ಟ್ರಯಾಂಗಲ್ ಫಾರ್ಮ್. ಈ ಡಿಸ್ಪ್ಲೇ ಮಾನಿಟರ್ ಕೇಪಬಲ್ ಆಫ್ ಡಿಸ್ಪ್ಲೇಯಿಂಗ್ ಮೆನಿ ಕಲರ್ಸ್. ಇಲ್ಲೇನು ಕಲರ್ ಕಾಣ್ತಾ ಇದೆ ನಿಮಗೆ ಈ ಮಾನಿಟರ್ ಸ್ಕ್ರೀನ್ ಮೇಲೆ? ಇಲ್ಲೊಂದು ಬ್ಲೂ ಕಲರ್, ಇಲ್ಲೊಂದು ಲೈಟ್ ಬ್ಲೂಯಿಶ್ ಗ್ರೀನ್ ಕಲರ್, ಇಲ್ಲಿ ಬ್ಲ್ಯಾಕಿಶ್ ಬ್ರೌನ್ ಕಲರ್, ಇಲ್ಲಿ ವೈಟ್ ಕಲರ್. ಈ ರೀತಿ ಇದು ಒಂದೇ ಒಂದು. ಇಲ್ಲೊಂದು ಅಪ್ಲೋಡ್ ಬಟನ್ಗೆ ಇದು ಒಂದು ಲೈಟ್ ಮೆರೂನ್ ಕಲರ್ ಅಥವಾ ಆರೆಂಜಿಶ್ ಮೆರೂನ್ ಥರ ಇದೆ ಈ ಕಲರು. ಸೊ ಇದು ಒಂದೇ ಒಂದು ಡಿಸ್ಪ್ಲೇ ಇಷ್ಟು ಕಲರ್ಸ್ ಡಿಸ್ಪ್ಲೇ ಮಾಡ್ತಾ ಇದೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಎಲೆಕ್ಟ್ರಾನ್ ಗನ್ ಟೆಕ್ನಾಲಜಿ ದಟ್ ಈಸ್ ಅರೇಂಜ್ಡ್ ಇನ್ಸೈಡ್ ದಿ ಮಾನಿಟರ್ಸ್. Color monitors works like a monochrome one, that there are 3 electron beams instead of 1. So 3 colors ge red color red rays na display ಮಾಡುತ್ತೆ, which is related to red color electronic gun. ಇಲ್ಲಿ 3 guns represents additive colors ಅಂತ ಇದೆ. ಗ್ರೀನ್ ಗನ್, ಬ್ಲೂ ಗನ್ ಅಂತ 3 ಗನ್ಸ್. ನೇಮ್ ಗನ್ ಅಂತ ಇದೆ, ಬಟ್ ಇಟ್ಸ್ ಎ ಕೈಂಡ್ ಆಫ್ ಟೆಕ್ನಾಲಜಿ ಟು ಡಿಸ್ಪ್ಲೇ ಕಲರ್ಸ್ ಆನ್ ದಿ ಮಾನಿಟರ್. ಅದಕ್ಕೆ ನಾವು ಈ ಸ್ಕ್ರೀನ್ ಮೇಲೆ ಇಷ್ಟು ಕಲರ್ಸ್ ಕಾಣಿಸ್ತಾ ಇರೋದು. ರೀಸನ್ನು ಬಿಕಾಸ್ ಆಫ್ ದಿಸ್ ಟೆಕ್ನಾಲಜಿ ಯೂಸ್ಡ್ ಇನ್ ದೀಸ್ ಕಲರ್ ಮಾನಿಟರ್ಸ್, ರೆಡ್, ಗ್ರೀನ್ ಆ್ಯಂಡ್ ಬ್ಲೂ. ಆಲ್ದೋ ದಿ ಬೀಮ್ ದೇ ಎಮಿಟ್ ಆರ್ ಕಲರ್ಲೆಸ್. ಈಚ್ ಪಿಕ್ಸೆಲ್, ಇಲ್ಲಿ ನಾವು ಆಗಲೇ ನೋಡಿದ್ವಿ ಇದ್ರದ್ದು 1270x768 ಅಂತ ಇತ್ತು ರೆಸಲ್ಯೂಷನ್. ಅಂದರೆ ಹಾರಿಜಾಂಟಲಿ 1200 ಸಮಥಿಂಗ್ ಪಿಕ್ಸೆಲ್ಸು, ವರ್ಟಿಕಲಿ 768 ಪಿಕ್ಸೆಲ್ಸ್ ಇರುತ್ತೆ. ಈಚ್ ಪಿಕ್ಸೆಲ್ ಒಳಗೆ ರೆಡ್, ಗ್ರೀನ್ ಆ್ಯಂಡ್ ಬ್ಲೂ ಕಲರ್ ರೇಸು ಅರೇಂಜ್ ಆಗಿರುತ್ತೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ದಟ್ ಈಸ್ ದಿ ರೀಸನ್ ವಿ ಆರ್ ಸೀಯಿಂಗ್ ಕಲರ್ಸ್ ಹಿಯರ್. ಆನ್ ದಿ TV ಸ್ಕ್ರೀನ್ ಇರ್ಬೋದು ಅಥವಾ ಇದರಲ್ಲಿರ್ಬೋದು, ಸೇಮ್ ಟೆಕ್ನಾಲಜಿ ಅಪ್ಲೈ ಆಗುತ್ತೆ. ವೆನ್ ದಿ ಬೀಮ್ ಆಫ್ ಈಚ್ ಆಫ್ ದೀಸ್ ಗನ್ಸ್ ಆರ್ ಕಂಬೈನ್ಡ್ ಆ್ಯಂಡ್ ಫೋಕಸ್ಡ್ ಆನ್ ಎ ಪಿಕ್ಸೆಲ್, ಫಾಸ್ಫರ್ ಲೈಟ್ಸ್ ಅಪ್. ಈ 3 ಕಲರ್ ಗನ್ಸಿಂದ ನಾನು ಆಗಲೇ ಹೇಳಿದೆ ಹೊರಗಡೆ ಬರುತ್ತಲ್ಲ ರೇಸ್, ರೆಡ್, ಗ್ರೀನ್ ಆ್ಯಂಡ್ ಬ್ಲೂ ರೇಸ್ ಏನು ಬರ್ತಾ ಇದೆ, 3 ಕಂಬೈನ್ ಆಗಿ ಆ್ಯಂಡ್ ಫೋಕಸ್ಡ್ ಆನ್ ಎ ಪಿಕ್ಸೆಲ್. ಆ 3 ಕಂಬೈನ್ ಆಗಿ ಈ ಒಂದು ಸ್ಕ್ರೀನ್ ಏನು ನಿಮಗೆ ಕಾಣಿಸ್ತಿದೆ, ಇದನ್ನ ಟೆಕ್ನಾಲಜಿ ಇದ್ರೊಳಗಿರುತ್ತೆ. ಈ ಒಂದು ಮಾನಿಟರ್ ಏನಿದೆ ಇದ್ರ ಒಳಗಡೆ ಟೆಕ್ನಾಲಜಿ ಇರುತ್ತೆ. ಈ ಸ್ಕ್ರೀನು ನಿಮ್ಗೆ ಕಾಣಿಸ್ತಿರೋದು ಇಟ್ ಈಸ್ ಕೋಟೆಡ್ ವಿತ್ ಎ ಫಾಸ್ಫರ್ ಅನ್ನೋ ಒಂದು ಕೆಮಿಕಲ್ ಹೆಸರು ಕೇಳಿರ್ತೀರ. ಆ ಒಂದು ಫಾಸ್ಫರ್ ಸ್ಕ್ರೀನ್ ಇದು. ಎಲ್ಲ ಇದೊಂದೇ ಅಂತಲ್ಲ, ಎಲ್ಲ ಕಲರ್ ಮಾನಿಟರ್ಸ್ ಮೇಲೂ ಅದು ಫಾಸ್ಫರ್ ಸ್ಕ್ರೀನ್ ಇರುತ್ತೆ. ನಮ್ಮ TV ಸ್ಕ್ರೀನು ಅಷ್ಟೇನೆ, ಕಂಪ್ಯೂಟರ್ ಸ್ಕ್ರೀನ್ಗಳು ಅಷ್ಟೇನೆ ಫಾಸ್ಫರಸ್ ಸ್ಕ್ರೀನ್. ಅದು ಫಾಸ್ಫರ್ ಸ್ಕ್ರೀನ್ ಮೇಲೆ ಈ ಒಂದು ಲೈಟ್ಸ್ ಹಿಟ್ಟಾದಾಗ ಅಲ್ಲಿ ಒಂದು ಯಾವುದು ಅವಶ್ಯಕತೆ ಇದೆ, ಎಷ್ಟು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಆ ಕಲರ್ ಬರುತ್ತೆ. ಈಗ ಬ್ಲೂ ಕ್ವಾಂಟಿಟಿ ಜಾಸ್ತಿ ಇದೆ ಅಂದ್ಕೊಳ್ಳಿ. ಈ ಒಂದು ಸೆಕ್ಷನಲ್ಲಿ ಬ್ಲೂ ಕಲರಲ್ಲಿ ಯಾಕೆ ಇದು ಬರ್ತಿದೆ ಅಂತಂದರೆ ಬ್ಲೂದು ಕ್ವಾಂಟಿಟಿ ಜಾಸ್ತಿ ಇದೆ, ರೆಡ್ ಗ್ರೀನು ಕಮ್ಮಿ ಇದೆ. ಸೊ ಇಷ್ಟು ಸೆಕ್ಷನ್ನು ಬ್ಲೂ ಕಲರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಯಾವಾಗ ಹಿಟ್ಟಾಯಿತು, ಫಾಸ್ಫರ್ ಸ್ಕ್ರೀನ್ದು ಈ ಒಂದು ಸೆಕ್ಷನ್ಗೆ ಹಿಟ್ಟಾದಾಗ ಆ 3 ಕಲರ್ ಕಾಂಬಿನೇಷನ್ನು ಇಟ್ ಕ್ರಿಯೇಟ್ಸ್ ಎ ಕಲರ್ ಆರ್ ಇಟ್ ಜನರೇಟ್ಸ್ ಎ ಕಲರ್. ಮಾನಿಟರ್ಸ್ ಕ್ಯಾನ್ ಡಿಸ್ಪ್ಲೇ ಡಿಫ್ರೆಂಟ್ ಕಲರ್ಸ್ ಬೈ ಕಂಬೈನಿಂಗ್ ವೇರಿಯಸ್ ಇಂಟೆನ್ಸಿಟೀಸ್ ಆಫ್ 3 ಬೀಮ್ಸ್. ನೋಡಿ, ಇದೇ ನಾನು ಹೇಳಿದ್ದು
RGB ಟೆಕ್ನಾಲಜಿ. ಈ ಮೂರು ಸೇರಿ ಒಂದು ಪಿಕ್ಸೆಲ್ ಒಳಗೆ ಕೂತಿರುತ್ತೆ. ಈ ಮೂರು ಒಂದು ಪಿಕ್ಸೆಲ್ ಒಳಗೆ, ಈ ಮೂರು ಒಂದು ಪಿಕ್ಸೆಲ್ ಒಳಗೆ. ಗ್ರೂಪ್ ಆಫ್ ಡಾಟ್ಸ್ ಆರ್ ಇಟ್ಸ್ ಕಾಲ್ಡ್ ಎ ಪಿಕ್ಸೆಲ್. ಸೊ ಅದರಿಂದ ನಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ, TV ಸ್ಕ್ರೀನ್ ಮೇಲೆ ಈ ಒಂದು ಟೆಕ್ನಾಲಜಿಯಿಂದ ಕಲರ್ಸ್ ಬರುತ್ತೆ. ಗ್ರೀನ್, ರೆಡ್ ಆ್ಯಂಡ್ ಇದು ಒಂದು ಪರ್ಟಿಕ್ಯುಲರ್ ಪ್ರೊಪೋರ್ಷನಲ್ಲಿ ಮಿಕ್ಸಪ್ ಆಗಿ ವಿ ಗೆಟ್ ದಿಸ್ ರಿಸಲ್ಟ್ ಆನ್ ದಿ ಸ್ಕ್ರೀನ್. ಕ್ಯಾಥೋಡ್ ರೇ ಟ್ಯೂಬ್ ಯಾವ ಒಂದು ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ ಅಂತಂದರೆ, ಇಟ್ ಈಸ್ ಬೇಸ್ಡ್ ಆನ್ ದಿ CRT ಟೆಕ್ನಾಲಜಿ. ಇಟ್ ಕನ್ಸಿಸ್ಟ್ಸ್ ಆಫ್ ಎ ವ್ಯಾಕ್ಯೂಮ್ ಟ್ಯೂಬ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ ನಿಮ್ಗೇನು ಕಾಣಿಸ್ತಿದೆ, ಇಲ್ಲೊಂದು ಟ್ಯೂಬ್ ಶೇಪಲ್ಲಿ ಒಂದು ಡಯಾಗ್ರಾಮ್ ನೋಡ್ತಾ ಇರ್ಬೋದು. ಈ ಒಂದು ಟ್ಯೂಬು, ದಿಸ್ ಈಸ್ ಕಾಲ್ಡ್ ದಿ ಕ್ಯಾಥೋಡ್. ಪವರ್ ನಾವು ಸಪ್ಲೈ ಮಾಡಿದ ತಕ್ಷಣ ಈ ಒಂದು ಕ್ಯಾಥೋಡು ಹೀಟಪ್ ಆಗಿ ಎಲೆಕ್ಟ್ರಾನ್ಸ್ನ ಇಲ್ಲಿ ಜನರೇಟ್ ಮಾಡಿ, ನಾನು ರೆಡ್, ಗ್ರೀನ್, ಬ್ಲೂ ಅಂತ ಹೇಳಿದ್ನಲ್ಲ, ಆ ಒಂದು ಕಾನ್ಸೆಪ್ಟು ಕಲರ್ ಮಾನಿಟರ್ಸ್ಗಾಗುತ್ತೆ. ಇಲ್ಲಿ CRT ಇದ್ದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾನಿಟರ್ಸ್ ಇತ್ತು. ಇದು ಹೀಟಪ್ ಆಗಿ ಇದು ಸ್ಕ್ರೀನು. ನಮಗೆ ನಾವೇನು ನೋಡ್ತಾ ಇದ್ದೀವಿ ಆ ಸ್ಕ್ರೀನ್ದು ಹಿಂಭಾಗ ಈ ಥರ ಇರುತ್ತೆ CRT ಮಾನಿಟರ್ಸ್ ಇದ್ದಾಗ. ಹಿಂಭಾಗದಿಂದ ಅದು ಈ ಫಾಸ್ಮರ್ ಸ್ಕ್ರೀನ್ ಮೇಲೆ ಡ್ಯಾಶ್ ಮಾಡಿದಾಗ, ಹಿಟ್ ಮಾಡಿದಾಗ ಎಲೆಕ್ಟ್ರಾನ್ ಬೀಮ್ಸ್ ನಮಗೆ ಅಲ್ಲಿ ಒಂದು ಕಲರ್ಸ್, ಆ ಕ್ಯಾರೆಕ್ಟರ್ಗೆ ಕಲರ್ ಫಿಲ್ ಆಗಿರೋ ಹಾಗೆ ಜನರೇಟ್ ಆಗುತ್ತೆ. ಇಮೇಜಸ್ಸು ಆ ಒಂದು ಬೇಸಿಸ್ ಮೇಲೆ ಬರೋ ಅಂಥದ್ದು. ಮತ್ತು ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಎಲೆಕ್ಟ್ರಾನ್ ಡಿಫ್ಲೆಕ್ಷನ್ ಪ್ಲೇಟ್ಸ್ ಅಂತ. ಎಲೆಕ್ಟ್ರಾನ್ ಬೀಮು ಯಾವ ಕಡೆ ಹೋಗಬೇಕು, ಇಲ್ಲಾಂದರೆ ಕಲರ್ ಮಿಕ್ಸಪ್ ಆಗಿ ಒಂದು ಕ್ಯಾರೆಕ್ಟರ್ಗೆ ಇರೋಂಥ ಕಲರು ಇನ್ನೊಂದು ಕ್ಯಾರೆಕ್ಟರ್ಗೆ ಫಿಲಪ್ ಆಗಿ ಅದೆಲ್ಲ ಕಂಪ್ಲೀಟ್ ಡಿಸ್ಟಾರ್ಷನ್ ಆಗೋಗುತ್ತೆ. ಸೊ ಅದನ್ನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು, ಆ ಪರ್ಟಿಕ್ಯುಲರ್ ಪೊಸಿಷನ್ಗೆ X ಆಕ್ಸಿಸ್ Y ಆಕ್ಸಿಸ್ ಪೊಸಿಷನಲ್ಲಿ ಯಾವ ಕ್ಯಾರೆಕ್ಟರ್ ಇರುತ್ತೆ ಅಲ್ಲೇ ಹೋಗಿ ಕಲರ್ ಫಿಲಪ್ ಮಾಡೋ ಅಂಥದ್ದು ಈ ಮಾನಿಟರ್ಸು ಮಾಡುತ್ತೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಡಯಾಗ್ರಾಮ್. ಆ ರೆಡ್ ಕಲರ್ ಏನು ಕಾಣಿಸ್ತಾ ಇದೆ ಅಲ್ಲಿ ಹೀಟಪ್ ಆಗಿ ಅಲ್ಲಿಂದ ಆರೋ ಮಾರ್ಕ್ ಏನಿದೆ, ಆರೋ ಮಾರ್ಕು ಇಲ್ಲಿಂದ ಎಲೆಕ್ಟ್ರಾನ್ಸ್ ಬಂದು ಸ್ಕ್ರೀನ್ ಮೇಲೆ ಹಿಟ್ಟಾಗಿ ಅಲ್ಲಿ ಒಂದು ಕ್ಯಾರೆಕ್ಟರ್ಗೆ ಕಲರ್ನ ಫಿಲ್ ಮಾಡ್ತಾ ಇದೆ. ಇದು ಈ ಆ್ಯನೋಡ್ಸ್ಗಳೇನಿದೆ ಇದು ಡಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ. ಈ ಎಲೆಕ್ಟ್ರಾನ್ ಬೀಮ್ ಅಥವಾ ರೇಸ್ ಏನು ಬಂದಿದೆ ಅದನ್ನು ಡಿಫ್ಲೆಕ್ಷನ್ ಮಾಡ್ತಾ ಹೋಗುತ್ತೆ. ದಟ್ಸ್ ವೈ ದೀಸ್ ಆರ್ ಕಾಲ್ಡ್ ಆಸ್ ಡಿಫ್ಲೆಕ್ಟಿಂಗ್ ಪ್ಲೇಟ್ಸ್, ಹಾರಿಜಾಂಟಲ್ ಡಿಫ್ಲೆಕ್ಷನ್ ಪ್ಲೇಟ್ಸ್. ಈ ಬೀಮ್ನ ಎಲ್ಲಿ ತಗೋಗಿ ಕೂರಿಸ್ಬೇಕು ಅಲ್ಲಿ ಅದು ತಗೋಗಿ ಆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗೋ ಹಾಗೆ ಮಾಡುತ್ತೆ. ದಿಸ್ ಇಸ್ ದಿ ಫಾಸ್ಪರ್ ಸ್ಕ್ರೀನ್. ನಾವು ಫ್ರಂಟ್ ಸೈಡಿಂದ ನೋಡ್ತೀವಿ, ನಮಗೆ ಈ ಒಂದು ಟೆಕ್ನಾಲಜಿ ನಮ್ಮ ಮಾನಿಟರ್ ಒಳಗಿದೆ, ನಮ್ಮ ಮೊಬೈಲ್ ಸ್ಕ್ರೀನ್ ಹಿಂದೆ ಇದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಫಾಸ್ಪರ್ ಸ್ಕ್ರೀನ್ ಮಾತ್ರ ನಾವು ನೋಡ್ತಾ ಇರ್ತೀವಿ. Most of the display systems follows the same process to display information. ನಾನು ಆಗಲೇ ಹೇಳಿದಾಗೆ ಟೈಪ್ ಆಫ್ ಡಿಸ್ಪ್ಲೇ CRT, LCD, LED ಡಿಸ್ಪ್ಲೇ ಅಂತ ಇರುತ್ತೆ. ದಿ ಪ್ರಾಸೆಸ್ ಆಫ್ ಡಿಸ್ಪ್ಲೇಯಿಂಗ್ ಇನ್ಫಾರ್ಮೇಷನ್ ಸ್ಟಾರ್ಟ್ಸ್ ವಿತ್ ಸೆಂಡಿಂಗ್ ಸಿಗ್ನಲ್ಸ್ ಫ್ರಮ್ ಆನ್ ಇನ್ಪುಟ್ ಡಿವೈಸ್ ಟು ದಿ ವಿಡಿಯೋ ಅಡಾಪ್ಟರ್. CRT ಟೆಕ್ನಾಲಜಿ ಹಿಂದೆ ಹೇಗೆ ವರ್ಕ್ ಮಾಡ್ತಾ ಇತ್ತು ಅಂದರೆ, ನಾನು ಆಗಲೇ ಹೇಳ್ತಿದ್ದಾಗೆ ಇಟ್ ಈಸ್ ಸಿಮಿಲರ್ ಟು ಪಿಕ್ಚರ್ ಟ್ಯೂಬ್ ಇನ್ ದಿ TV ರಿಸೀವರ್. TV ಡಿಸ್ಪ್ಲೇ ಮತ್ತು CRT ಡಿಸ್ಪ್ಲೇ ಅನ್ನೋದೇನಿದೆ ಇಟ್ ಈಸ್ ಕಾಮನ್ ಟು ಬೋತ್ TV ಸ್ಕ್ರೀನ್ಸ್ ಆ್ಯಂಡ್ ಕಂಪ್ಯೂಟರ್ ಸ್ಕ್ರೀನ್ಸ್. ಆ ಒಂದು ಜನರೇಷನಲ್ಲಿ ಈಗ ಆ ಒಂದು ಡಿಸ್ಪ್ಲೇಸ್ ಇಲ್ಲ. TVನಲ್ಲೂ
ಡಿಸ್ಪ್ಲೇಸ್ ಚೇಂಜ್ ಆಗಿದೆ, ಇಲ್ಲೂ ಡಿಸ್ಪ್ಲೇಸ್ ಚೇಂಜ್ ಆಗಿದೆ. ಈ ಒಂದು ಎಲೆಕ್ಟ್ರಾನ್ ಗನ್ ಏನಿದೆ, ಇಟ್ ವರ್ಕ್ಸ್ ಬೇಸ್ಡ್ ಆನ್ ರೆಡ್ ಗ್ರೀನ್ ಬ್ಲೂ ಟೆಕ್ನಾಲಜಿ. ಇಟ್ ಪಾಸಸ್ ದೀಸ್ ಎಲೆಕ್ಟ್ರಾನ್ ಬೀಮ್ಸ್ ಇನ್ ದಿಸ್ ಮ್ಯಾನರ್. ಇದು ಡಿಫ್ಲೆಕ್ಷನ್ನು ಈ ಫಾರ್ಮಲ್ಲಿ ಆಗ್ತಾ ಹೋಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಯು ಹ್ಯಾವ್ ಆ್ಯನೋಡ್ಸ್ ಹಿಯರ್. ಇಲ್ಲಿ ಫಾಸ್ಫರ್ ಸ್ಕ್ರೀನ್ ಕೋಟಿಂಗ್ ಇರುತ್ತೆ ಸ್ಕ್ರೀನ್ ಮೇಲೆ, ಸ್ಪೆಷಲ್ ಕೆಮಿಕಲ್ ಡಾಟ್ಸ್ ಅದು ಅಟ್ ದಿ ಬ್ಯಾಕ್ ಸೈಡ್ ಆಫ್ ದಿ ಸ್ಕ್ರೀನ್. ನಮ್ಮ ಮೊಬೈಲ್ ಸ್ಕ್ರೀನ್ ಆಗಲಿ, ಟಿ ವಿ ಸ್ಕ್ರೀನ್, ಕಂಪ್ಯೂಟರ್ ಸ್ಕ್ರೀನು, ಈವನ್ ATM ಸ್ಕ್ರೀನು ಬ್ಯಾಕ್ ಸೈಡ್ ಏನಿದೆ ಅಂತ ನಮಗೆ ಗೊತ್ತಾಗಿರಲ್ಲ. ಆ ಫಾಸ್ಫರ್ ಸ್ಕ್ರೀನ್ಗೆ ಅಟ್ಯಾಚ್ ಆಗಿ ಈ ಒಂದು ಕನ್ಸ್ಟ್ರಕ್ಷನ್ ಇರುತ್ತೆ. ಫಾಸ್ಫರ್ಸ್ ಗ್ಲೋಸ್ ವೆನೆವರ್ ಎಲೆಕ್ಟ್ರಾನ್ಸ್ ಸ್ಟ್ರೈಕ್ ದೆಮ್. ಎಲೆಕ್ಟ್ರಾನ್ಸು ಇಲ್ಲಿಂದ ಜನ್ರೇಟ್ ಆಗಿ ಬರ್ತಿರೋ ಅಂಥದ್ದು ಈ ಫಾಸ್ಫರ್ ಸ್ಕ್ರೀನ್ ಹಿಟ್ ಮಾಡಿದಾಗ ಇಟ್ ಡಿಸ್ಪ್ಲೇಸ್ ಆ್ಯನ್ ಇಮೇಜ್ ಆನ್ ದಿ ಸ್ಕ್ರೀನ್. ಒಂದು ಸಣ್ಣ ಡಾಟನ್ನು ಸ್ಕ್ರೀನ್ ಮೇಲೆ ಬರಬೇಕು ಅಂತಂದರೆ, ಯಾವುದೇ ಮೊಬೈಲ್ ಸ್ಕ್ರೀನ್ ಆಗಲಿ, ಕಂಪ್ಯೂಟರ್ ಸ್ಕ್ರೀನ್ ಆಗಲಿ, ಇದಿಷ್ಟು ಟೆಕ್ನಾಲಜಿ ಅಲ್ಲಿ ಇನ್ವಾಲ್ವ್ ಆಗಿರ್ತಿತ್ತು ಇನ್ ದಿ ಕೇಸ್ ಆಫ್ CRT ಮಾನಿಟರ್ಸ್. ಒಂದು ಟೆಕ್ಸ್ಟ್ ಬರಲಿ, ಒಂದು ಫೋಟೋ ಬರಲಿ, ಅಥವಾ ವಿಡಿಯೋನೇ ಪ್ಲೇ ಆಗ್ತಾ ಇರಲಿ, ಕಲೆಕ್ಷನ್ ಆಫ್ ಸೆವೆರಲ್ ಡಾಟ್ಸ್ ಏನು ಮಾಡುತ್ತೆ, ವಿಡಿಯೋ ಇಮೇಜ್ಗಳನ್ನ ಸ್ಕ್ರೀನ್ ಮೇಲೆ ಇರೋ ಹಾಗೆ ನಮಗೆ ಕಣ್ಣಿಗೆ ಕಾಣೋ ಹಾಗೆ ಮಾಡುತ್ತೆ. ಸೊ ದಿಸ್ ಈಸ್ ದಿ ಟೆಕ್ನಾಲಜಿ. ಒಂದು ಕ್ಯಾಥೋಡ್ ಟ್ಯೂಬು ಎಲೆಕ್ಟ್ರಾನ್ ಬೀಮ್ಸ್ನ ಪಾಸ್ ಮಾಡಿ ಯೂಸಿಂಗ್ ದಿ ಡಿಫ್ಲೆಕ್ಷನ್ ಪ್ಲೇಟ್ಸು, ಎಲೆಕ್ಟ್ರಾನ್ ಬೀಮ್ ಡಿಫ್ಲೆಕ್ಟ್ ಆಗಿ ಇಟ್ ಹಿಟ್ಸ್ ದಿ ಫಾಸ್ಫರ್ ಸ್ಕ್ರೀನ್ ಆ್ಯಂಡ್ ಕ್ರಿಯೇಟ್ಸ್ ಇಮೇಜಸ್ ಆನ್ ದಿ ಸ್ಕ್ರೀನ್. ದಿಸ್ ಈಸ್ ದಿ CRT ಮಾನಿಟರ್ ಟೆಕ್ನಾಲಜಿ. ಇದನ್ನು ಯಾಕೆ ಯೂಸ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ರು ಅಂದರೆ ಮೋರ್ ಪವರ್ ಕನ್ಸಂಪ್ಷನ್ ಆ್ಯಂಡ್ ಹೀಟ್ ಜನ್ರೇಷನ್. ಈಗಿನ TVಗಳು ಆ ರೀತಿ ಹೀಟ್ ಜನ್ರೇಷನ್ನು, ಮೋರ್ ಪವರ್ ಕನ್ಸಂಪ್ಷನ್ ಆಗಲ್ಲ ಬಿಕಾಸ್ ಆಫ್ ದಿ ಸ್ಕ್ರೀನ್ಸ್ ದಟ್ ವಿ ಆರ್ ಯೂಸ್ಡ್ ಟುಡೇ ಬೇಸ್ಡ್ ಆನ್ LCD ಆ್ಯಂಡ್ LED ಟೆಕ್ನಾಲಜಿ. LCD refers to a device used for electronic visual display that displays information on screen by using light modulating properties of liquid crystals. ಇಲ್ಲಿ ಡಯಾಗ್ರಾಮ್ ಕಾಣಿಸ್ತಾ ಇರ್ಬೋದು. ಈ ಒಂದು ಅರೇಂಜ್ಮೆಂಟು LCD ಡಿಸ್ಪ್ಲೇಸ್ನಲ್ಲಿ ಇರುತ್ತೆ. It was found that on passing electric current through a semi-crystalline liquid, crystals united themselves with the current. The combination of transistor with these liquid crystals and different patterns represent the numbers or letters. ಒಂದು ನಂಬರು, ಒಂದು ಅಕ್ಷರ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು ಅಂತಂದರೆ ಅದರಲ್ಲಿ ಪವರ್ ಸಪ್ಲೈ ಆದ ತಕ್ಷಣ ಈ ಲಿಕ್ವಿಡ್ ಕ್ರಿಸ್ಟಲ್ಸ್ ಏನಿರುತ್ತೆ ಇದರದ್ದು ಲೈಟ್ ಮಾಡ್ಯುಲೇಟಿಂಗ್ ಪ್ರಾಪರ್ಟೀಸು ಸ್ಕ್ರೀನ್ ಮೇಲೆ ಅಕ್ಷರಗಳು, ಲೆಟರ್ಗಳು ಬರೋ ಹಾಗೆ ಮಾಡುತ್ತೆ. ಥ್ರೂ ದಿ ಸೆಮಿ ಕ್ರಿಸ್ಟಲಿನ್ ಲಿಕ್ವಿಡ್ ಪ್ರೆಸೆಂಟ್ ಇನ್ ದೀಸ್ ಗ್ಲಾಸಸ್. ಇದೊಂಥರ ಗ್ಲಾಸ್ ಪ್ಲೇಟ್ ಇದ್ದಾಗೆ ಅಂದ್ಕೊಳ್ಳಿ. ಇದಕ್ಕೆ ಕರೆಂಟ್ ಪಾಸ್ ಆದ ತಕ್ಷಣ ನಾವು ಹಿಂದೆ CRT ಅಂತ ನೋಡಿದ್ದು, ಇದು ಒಂದು ಡಿಫ್ರೆಂಟ್ ಟೆಕ್ನಾಲಜಿ. ಹಿಂದೆ ಇದ್ದಿದ್ದು ಒಂದು ಡಾಟ್ ಸ್ಕ್ರೀನ್ ಮೇಲೆ ಬರಬೇಕಾದ್ರೂ ಈ ರೀತಿ ವರ್ಕ್ ಆಗ್ತಿತ್ತು. LCD ಡಿಸ್ಪ್ಲೇಸ್, ಈಗ LCD ಮಾನಿಟರ್ ಬೇಕಾ, LED ಮಾನಿಟರ್ ಬೇಕಾ ಅಂತ ಕೇಳ್ತಾರೆ ನಾವು TV ಪರ್ಚೇಸ್ ಅಥವಾ ಕಂಪ್ಯೂಟರ್ ಪರ್ಚೇಸಿಂಗ್ಗೆ ಹೋದಾಗ. ಸೊ ಅದು ಈ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಲಿಕ್ವಿಡ್ ಕ್ರಿಸ್ಟಲ್ಸ್ಗೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆದಾಗ ಎ ಸೆಮಿ ಕ್ರಿಸ್ಟಲಿನ್ ಲಿಕ್ವಿಡ್ ಜನರೇಟ್ಸ್ ಕ್ರಿಸ್ಟಲ್ಸ್. ಯೂನಿಫಿಕೇಶನ್ ಆಫ್ ದೀಸ್ ಕ್ರಿಸ್ಟಲ್ಸ್ ಆಗಿ ಕಾಂಬಿನೇಷನ್ ಆಫ್ ಟ್ರಾನ್ಸಿಸ್ಟರ್ಸ್ ವಿತ್ ದೀಸ್, ನಾನು ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಇದೆ ಅಂತ ಹೇಳಿದ್ದೆ ಬಿಫೋರ್ ದಿ ಚಿಪ್, ಮೈಕ್ರೋ ಪ್ರಾಸೆಸರ್ ಚಿಪ್ ಏನು ಇಂಟ್ರೊಡ್ಯೂಸ್ ಆಗಿತ್ತು ಅದಕ್ಕಿಂತ ಹಿಂದೆ. ಆ ಒಂದು ಟ್ರಾನ್ಸಿಸ್ಟರ್ಸ್ಗಳ ಎಲ್ಪಿಂದ ಆ ಒಂದು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸು ಡಿವೈಸ್ಗಳಲ್ಲಿ ಇದ್ದೇ ಇರುತ್ತೆ. ಟ್ರಾನ್ಸಿಸ್ಟರ್ಸ್ ಟೆಕ್ನಾಲಜಿ ಅದು ಏನು ಮಾಡುತ್ತೆ, ಅಕ್ಷರಗಳು ಸ್ಕ್ರೀನ್ ಮೇಲೆ ಬರೋ ಹಾಗೆ ಮಾಡುತ್ತೆ. ಕರೆಂಟ್ ಪಾಸ್ ಆಗುತ್ತೆ, ಲಿಕ್ವಿಡ್ ಕ್ರಿಸ್ಟಲ್ಗೆ ಹಿಟ್ ಮಾಡುತ್ತೆ. ಸೆಮಿ ಕ್ರಿಸ್ಟಲಿನ್ ಲಿಕ್ವಿಡ್ ದಟ್ ಈಸ್ ದೇರ್ ಇನ್ ದೀಸ್ ಕ್ರಿಸ್ಟಲ್ಸ್
with the help of the transistors it generates numbers or letters on the screen. LCD ಮಾನಿಟರ್ ಈ ಒಂದು ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ. ಮತ್ತು ಈಗೆಲ್ಲನೂ ಫ್ಲ್ಯಾಟ್ ಇರುತ್ತೆ, ಟಿ ವಿನೂ ಫ್ಲ್ಯಾಟ್ ಇರುತ್ತೆ. CRT ಮಾನಿಟರ್ಸ್ ಇದ್ದಾಗ ಫ್ಲ್ಯಾಟ್ ಇರಲಿಲ್ಲ ಟಿ ವಿ. ಅದಕ್ಕೆ ಇಂದಿನ ಜನರೇಷನ್ದು ಕಂಪ್ಯೂಟರ್ಸ್ಗಳು ಟಿ ವಿಗಳು ಆ ರೀತಿ ಇದ್ದಿದ್ದು. ಯಾಕಂದರೆ ಕಂಪ್ಲೀಟ್ ಪಿಕ್ಚರ್ ಟ್ಯೂಬ್ ನೀವು ಇದು ಅಬ್ಸರ್ವ್ ಮಾಡ್ಬೋದು, ಇದೇ ಎಷ್ಟು ಹ್ಯೂಜ್ ಸೈಜ್ ಇದೆ. ಸೊ ಅದರಿಂದ ಈ ಒಂದು ಸ್ಲಿಮ್ ಆಗಿರೋಂಥ ಟೆಕ್ನಾಲಜಿ ಈ ರೀತಿ ಗ್ಲಾಸ್ ಬೇಸ್ಡ್ ಕ್ರಿಸ್ಟಲಿನ್ ಟೆಕ್ನಾಲಜಿ ಯೂಸ್ ಮಾಡಿದ್ಮೇಲೆ ಫ್ಲ್ಯಾಟ್ ಆಯಿತು ಮಾನಿಟರ್ಸು. ಇಟ್ಸ್ ಎ ಪಾಪ್ಯುಲರ್ ಡಿಸ್ಪ್ಲೇ ಡಿವೈಸ್ ಆ್ಯಸ್ ಕಂಪೇರ್ ಟು CRT ಮಾನಿಟರ್. ಯಾಕಂದರೆ ಪವರ್ ಕನ್ಸಂಪ್ಷನ್ ಕಮ್ಮಿ ಇರುತ್ತೆ. ಈಗ ನಾವು ಯೂಸ್ ಮಾಡ್ತಾ ಇರೋ ಟಿ ವಿ, ಲ್ಯಾಪ್ಟಾಪ್ಸ್ ಎಲ್ಲ ಡಿಜಿಟಲ್ ಕ್ಯಾಮ್ರಾಸ್, ಕಂಪ್ಯೂಟರ್ಸ್ ಇದೆಲ್ಲ ಜಾಸ್ತಿ ಪವರ್ ಕನ್ಸಂಪ್ಷನ್ ಮಾಡೋದಿಲ್ಲ. So this is the thing you need to know about this LCD screen. ಇದರಲ್ಲಿ you have two types, active matrix screen, passive matrix screen ಅಂತ ಎರಡು ರೀತಿ ಸ್ಕ್ರೀನ್ಗಳು ಬರುತ್ತೆ LCDನಲ್ಲಿ. ನಾನು ಆಗಲೇ ಹೇಳಿದಾಗೆ ಈ ಈಚ್ ಬಾಕ್ಸ್ ಅಂತ ಏನಿದೆ ಇದು ಪಿಕ್ಸೆಲ್ಸ್ ಅಥವಾ ಪಿಕ್ಚರ್ ಎಲಿಮೆಂಟ್ಸ್. It refers to these pixels. Active matrix screen. In this type of display screen, transistors works behind each pixel. Each box ಒಂದು ಪಿಕ್ಸೆಲ್ ಅಥವಾ ಪಿಕ್ಚರ್ ಎಲಿಮೆಂಟ್ ಅಂತ ತಗೊಂಡ್ರೆ ಒಂದೊಂದು ಪಿಕ್ಸೆಲ್ ಜನರೇಷನ್ಗೂ ಅದರ ಹಿಂದೆ ಟ್ರಾನ್ಸಿಸ್ಟರು ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಒಂದು ಸಿಂಗಲ್ ಡಾಟ್ ಸ್ಕ್ರೀನ್ ಮೇಲೆ ಬರಬೇಕಂದ್ರೂ ಅಲ್ಲೊಂದು ಟ್ರಾನ್ಸಿಸ್ಟರು ಆ ಡಾಟ್ನ ಜನರೇಟ್ ಮಾಡೋ ಹಾಗೆ ಮಾಡುತ್ತೆ. ವೆನ್ ಪವರ್ ಟರ್ನ್ಸ್ ಆನ್, transistor generates two electrodes from which one is used to align the crystals, other is used to change the path of light at that location. Passive matrix ಅಲ್ಲಿ you have two glass substrates. ನೀವು ನೋಡ್ತಾ ಇರ್ಬೋದು, ಟೂ ಗ್ಲಾಸ್ ಸಬ್ಸ್ಟ್ರೇಟ್ಸ್ ಇದೆ. ಹ್ಯಾವಿಂಗ್ ಪೋಲರೈಸ್ಡ್ ಫಿಲ್ಮ್ ಅಟ್ಯಾಚ್ಡ್ ಟು ಇಟ್ಸ್ ಔಟರ್ ಪಾರ್ಟ್. ಗ್ಲಾಸ್ ಸಬ್ಸ್ಟ್ರೇಟ್ಸ್ ಆರ್ ಮೇಡ್ ವಿತ್ ಕೋಟಿಂಗ್ ಆಫ್ ಟ್ರಾನ್ಸ್ಪರೆಂಟ್ ಕಂಡಕ್ಟಿವ್ ಮೆಟೀರಿಯಲ್. ಇದೆಲ್ಲ ಕೆಮಿಕಲ್ಸ್. ಇಲ್ಲಿಗೆ ಫಾಸ್ಫರಸ್ ಇದೆ ಸ್ಕ್ರೀನ್ ಹಿಂದೆ ಅಂತ ಹೇಳಿದೆ. ಅದೇ ರೀತಿ ಇಲ್ಲಿ ಇಂಡಿಯಂ ಟಿನ್ ಆಕ್ಸೈಡ್ ಅಂತ ಕೋಟಿಂಗ್ ಇರುತ್ತೆ. ಅದು ಆ ಪಿಕ್ಚರು ವಿಡಿಯೋ ಎಲ್ಲ ಚೆನ್ನಾಗಿ ಕಾಣೋ ಹಾಗೆ ಮಾಡೋ ಅಂಥದ್ದು. ಟೂ ಗ್ಲಾಸ್ ಸಬ್ಸ್ಟ್ರೇಟ್ಸು ಮೇಲೆ ಈ ಒಂದು ಕೆಮಿಕಲ್ ಕೋಟಿಂಗ್ ಇರುತ್ತೆ. ಸೊ ಆ ಕಾರಣಕ್ಕೆ ನಮಗೆ ಫ್ಲ್ಯಾಟ್ ಪ್ಯಾನಲ್ ಡಿಸ್ಪ್ಲೇ ಮೇಲೆ ಅಷ್ಟು ಚೆನ್ನಾಗಿ ವಿಡಿಯೋಗಳು, ಇಮೇಜ್ಗಳು ಕಾಣಿಸ್ತವೆ. ನೆಕ್ಸ್ಟು ಈಗ LED ಡಿಸ್ಪ್ಲೇ. ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಟೆಕ್ನಾಲಜಿ ಫಾರ್ ಡಿಸ್ಪ್ಲೇ ಡಿವೈಸಸ್. ಈ ಮೇಜರ್ ಅಪ್ಲಿಕೇಶನ್ ಆಫ್ LED ಎಲ್ಲಿ ಅಂತಂದರೆ ಟ್ರಾಫಿಕ್ ಲೈಟ್ಸು ಮತ್ತು LED ಲೈಟ್ಸ್ ಯೂಸ್ ಮಾಡಿಕೊಂಡು ಈ ಹೋಲ್ಡಿಂಗ್ಸು, ಬೋರ್ಡ್ಗಳಲ್ಲೆಲ್ಲ ಲೈಟಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಏನಾರು ಪಬ್ಲಿಸಿಟಿ ಕೊಡಬೇಕಂದ್ರೆ ಆ ಪ್ರಾಡಕ್ಟ್ ನೇಮ್ಗಳಿರ್ಬೋದು, ಈ ಮೂವಿ ರಿಲೀಸ್ ಆಗ್ತಿದೆ ಅಂದರೆ ಆ ಮೂವಿ ನೇಮ್ ಇರ್ಬೋದು. ಹೋಲ್ಡಿಂಗ್ಗಳಲ್ಲಿ ಬ್ಯಾಕ್ ಲೈಟ್ ಇರುತ್ತೆ, ಹೋಲ್ಡಿಂಗ್ ಥರನೇ ಇರುತ್ತೆ, ನಾರ್ಮಲ್ ಹೋಲ್ಡಿಂಗ್ ಥರನೇ ಇರುತ್ತೆ. ಆ ಹೋಲ್ಡಿಂಗಲ್ಲಿ ಬ್ಯಾಕ್ ಲೈಟ್ ಟೆಕ್ನಾಲಜಿ ಇರುತ್ತೆ. ಆ ಲೈಟ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಿರುತ್ತೆ. ನೀವು ಸಿಟಿನಲ್ಲಿ ಈ ರೀತಿ ಒಂದು ನೈಟ್ ಟೈಮಲ್ಲಿ ಈ ರೀತಿ ಎಲ್ಲ ಹೋಲ್ಡಿಂಗ್ಸ್ಗಳು, ಅದಕ್ಕೆ ಅಷ್ಟು ಬ್ರೈಟ್ ಲೈಟ್ಸ್ ಕಾಣಿಸೋ ಅಂಥದ್ದು ನಮಗೆ ಶಾಪ್ಸ್ ಮುಂದೆ. ಈವನ್ ಅವ್ರ ಶಾಪ್ ನೇಮನ್ನು ಅವರು ಆ ಒಂದು ಲೈಟ್ ಟೆಕ್ನಾಲಜಿಯಿಂದ, LED ಲೈಟ್ ಟೆಕ್ನಾಲಜಿಯಿಂದ ಗ್ಲೋ ಮಾಡಿರ್ತಾರೆ ರಾತ್ರಿ ಹೊತ್ತು ಆ ಶಾಪ್ ನೇಮ್ ಕಾಣಿಸ್ಲಿ ಅಂತ. ಸೊ ಈ ರೀತಿ ಏನು ಆ ಶಾಪ್ ನೇಮ್ ಅಲ್ಲಿ ಹೈಲೈಟ್ ಆಗಿದೆ, ಅಲ್ಲಿ ಒಂದು ಬ್ಯಾಕ್ ಲೈಟಿಂಗ್ ಟೆಕ್ನಾಲಜಿ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ LED. ಇದಂತೂ LCDಗಿಂತ ಲೆಸ್ ಪವರ್ ಕನ್ಸಂಪ್ಷನ್ ಮಾಡುತ್ತೆ. ಇದನ್ನು ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಇಟ್ ಜನರೇಟ್ಸ್ ಹೈ ಕ್ವಾಲಿಟಿ ಇಮೇಜಸ್. ಇಟ್ ಯೂಸಸ್ cathode fluorescent lamps which are used in most LCD monitors.
ಇದು ಪ್ಲಾಸ್ಮಾ ಡಿಸ್ಪ್ಲೇ. It does not need any backlighting. It uses small cells containing electrically charged ionized gases or fluorescent lights. The screens of plasma monitors are made from glasses so that more light can reflect back for enhanced display. So display device technologically, these are the parameters: dot pitch, monitor size, resolution, refresh rate. ಇದೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗುತ್ತೆ. ಎಷ್ಟು ಫಾಸ್ಟ್ ರಿಫ್ರೆಶ್ ರೇಟ್ ಇರುತ್ತೆ ಅಷ್ಟು ಸ್ಕ್ಯಾನಿಂಗ್ ಕ್ವಿಕ್ ಆಗಿ, ಸ್ಕ್ಯಾನಿಂಗ್ ಆಫ್ ದಿ ಪಿಕ್ಸೆಲ್ಸ್ ಕ್ವಿಕ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಆ್ಯಂಡ್ ಆಸ್ ಯು ಕ್ಯಾನ್ ಸಿ ಆನ್ ದಿ ಸ್ಕ್ರೀನ್, ಇಲ್ಲಿ ನೀವು ಡೆಸ್ಕ್ಟಾಪ್ ಸ್ಕ್ರೀನ್ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡ್ರೆ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಆ ಡಿಸ್ಪ್ಲೇ ಸೆಟ್ಟಿಂಗ್ಸ್ನಲ್ಲಿ ನಿಮಗೆ ವ್ಯೂ ಯಾವ ಥರ ಇರಬೇಕು ಅದನ್ನು ನೀವು ಡಿಸೈಡ್ ಮಾಡ್ಕೋಬೋದು. HD ಕಲರ್, ಬ್ರೈಟ್ನೆಸ್ ಆ್ಯಂಡ್ ಕಲರ್, ರೆಸಲ್ಯೂಷನ್. ದಿಸ್ ಇಸ್ ದಿ ಥಿಂಗ್. And you can make settings for your monitor. ನಿಮಗೆ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಆಪ್ಷನ್ ಸಿಗುತ್ತೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ. ಕಂಟ್ರೋಲ್ ಪ್ಯಾನಲಲ್ಲಿ ಪರ್ಸನಲೈಸೇಷನ್ ಈ ಒಂದು ಆಪ್ಷನ್ನ ಚೂಸ್ ಮಾಡಿಕೊಂಡ್ರೆ ನೀವಿಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ಸ್ ಹಾಕೋಬೋದು. ಕ್ಯಾನ್ ಲಾಕ್ ದಿ ಸ್ಕ್ರೀನ್, ಥೀಮ್ಸ್, ಸ್ಟಾರ್ಟ್, fonts, high contrast settings for your monitor. ಅದನ್ನು ನೀವು ಸೆಟ್ಟಿಂಗ್ಸ್ ಇಲ್ಲಿ ಮಾಡ್ಕೋಬೋದು. ಡಿಸ್ಪ್ಲೇ ಲಿಂಕಲ್ಲಿ ಹಾಗೇನು ಶಾರ್ಟ್ಕಟ್ ನಾವು ನೋಡಿದ್ವಿ ಅದು ಸಿಗುತ್ತೆ ನಿಮಗೆ. Can make background settings. ಬ್ಯಾಕ್ಗ್ರೌಂಡು ಇದನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಈ ಸ್ಕ್ರೀನು ನನಗೆ ಬ್ಲೂ ಕಲರ್ ಬೇಕಂದರೆ ನಾನು ಇದನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಯಾನ್ ಅಬ್ಸರ್ವ್ ಸ್ಕ್ರೀನು ಈ ರೀತಿ ಆಯಿತು. ಇದನ್ನು ನಾನು ಕಂಟ್ರೋಲ್ ಪ್ಯಾನಲಲ್ಲಿ ಚೇಂಜಸ್ ಮಾಡ್ತಿದ್ದೀನಿ. ಅದೇ ರೀತಿ ಕಾಂಟ್ರಾಸ್ಟ್ ಸೆಟ್ಟಿಂಗ್ ಮಾಡ್ಕೋಬೋದು ನೀವು. ಹೈ ಕಾಂಟ್ರಾಸ್ಟ್, ಹೈ ಕಾಂಟ್ರಾಸ್ಟು ಆಪ್ಷನ್ಸ್ ಇರೋ ಅಂಥದ್ದು ಇದು. ನೋಡಿ ಕಾಂಟ್ರಾಸ್ಟು ಚೇಂಜ್ ಆಗಿರೋ ಅಂಥದ್ದು.